ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾದಾಮಿಯ ವಕೀಲರು ಸಂಘದಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಹಿರಿಯ ದಿವಾಣಿ ನ್ಯಾಯಾಲಯ ಬಾದಾಮಿಯ ನ್ಯಾಯಾಧೀಶರು ಆದ ಗೌರವಾನ್ವಿತ ಚಂದ್ರಶೇಖರ್ ಬಾಣಕರ್ ನ್ಯಾಯಾಧೀಶರ ಉಪಸ್ಥಿತಿಯಲ್ಲಿ ವಕೀಲರ ದಿನಾಚರಣೆಯನ್ನ ಆಚರಿಸಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರು ಆದ ಹಾಗೂ ಭಾರತ ರತ್ನ ಪುರಸ್ಕೃತರು ಆದ ಭಾರತ ದೇಶದ ಮೊದಲ ರಾಷ್ಟ್ರಪತಿಗಳು ಆದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ವಕೀಲರ ದಿನಾಚರಣೆಯನ್ನ ಆಚರಿಸಲಾಗಿದೆ. ತಮಗೆಲ್ಲರಿಗೂ ಅಡ್ವೊಕೇಟ್ ಶುಭಾಶಯ. ಇವತ್ತು ಹೆಚ್ಚು ಕಡಿಮೆ ನಿಮ್ದು ಹುಟ್ಟಿದಬ್ಬ ಇದ್ದಂಗೆ. ಮೊನ್ನೆ ಅಂದಾಗ ನಾನು ಒಂದೆರಡು ಬುಕ್ ಓದಿದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ಕಂತ. ಎಕ್ಸ್ಟ್ರಾರ್ಡಿನರಿ ಟೈಪ್ ಫ್ರಮ್ ಲಾ ಕೋರ್ಸ್ ಅಂತ ಒಂದು ಬುಕ್ ಇತ್ತು. ಅದರಲ್ಲಿ ಒಂದು ಸೆಂಟೆನ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಅಡ್ವೊಕೇಟ್ಸ್ ಬಗ್ಗೆ ಯಾವ ರೀತಿ ಅಡ್ವೊಕೇಟ್ಸ್ ಇರಬೇಕು ಅಂತ ಅದರಲ್ಲಿ ಹೇಳಿದ್ದಾರೆ. ದ ಫೇಟ್ ಆಫ್ ದ ಲಾಯರ್ ಈಸ್ ಹಾರ್ಡ್. ಹಿ ಹ್ಯಾಸ್ ಆಲ್ವೇಸ್ ಎಸ್ಪೋಸ್ಡ್ ದ ಕಾಸ್ ಆಫ್ ಅದರ್ಸ್. ಅಂದರೆ ಬೇರೆಯವರು ಕಾರಣಕ್ಕೋಸ್ಕರನೇ ಹೋರಾಟ ಮಾಡ್ತಾರೆ, ತಮಗೋಸ್ಕರ ಹೋರಾಟ ಮಾಡೋದು. ಈ ಚಾಂಪಿಯನ್ಸ್ ದೆಮ್ ವಿತ್ ಗ್ರೇಟ್ ಟೆನಾಸಿಟಿ, ಕ್ಯಾಶುವಲ್ಸ್, ಫೈಟ್ಸ್, ಫ್ರೌನ್ಸ್ ಆಸ್ ಇಫ್ ದೀಸ್ ವರ್ ಹೀಸ್ ಓನ್. ಅಂದರೆ ತಂದು ಅಂತ ಹೋರಾಟ ಮಾಡ್ತಾರೆ. He directs, instructs, guides and strains every nerve to help his clients. He rouses the lethargic, warns the careless, checks the overzealous and comforts the dejected, the depressed. He pores over books, studies files, thinks out substantive points of law and facts, presses them with ardor and vehemence. He stands his clients when all left. He is their doctor, chemist and nurse. ಅಂದರೆ ನೀವೇ ಡಾಕ್ಟರ್ ಇದ್ದಂಗೆ, ಕೆಮಿಸ್ಟ್ ಇದ್ದಂಗೆ, ನರ್ಸ್ ಇದ್ದಂಗೆ ಬರೋ ಕ್ಲೈಂಟ್ಸಿಗೆ. ಅಂದರೆ ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ. ನನಗೆ ಬಾದಾಮಿ ಬಾರ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಚೆನ್ನಾಗಿ ಹೋರಾಡ್ತೀರಿ ಕ್ಲೈಂಟ್ಸ್ ಬಗ್ಗೆ. ನೀವು ಫಸ್ಟಿಗೆಲ್ಲ ಹೊಡೆದಾಡಿ ಮತ್ತೆ ಡೋರ್ ಹತ್ರ ಹೋದ ತಕ್ಷಣ ಕೈ ಹಿಡ್ಕೊಂಡು ಹೋಗ್ತೀನಿ, ನಾನು ನೋಡ್ತೀನಿ. ಆದರೂ ಕ್ರಾಸ್ ಮಾಡುವಾಗ ಅದರ್ ಸೈಡ್ ಎಲ್ಲ ಅಬ್ಜೆಕ್ಷನ್ ಎಲ್ಲ ಚೆನ್ನಾಗಿ ಹೋರಾಟ ಮಾಡ್ತೀವಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜೀವನ ತಮ್ಮ ಕೇಸನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಕೊಟ್ಟಿರ್ತಾರೆ. ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ್ರಿ. ಇದುವರೆಗೂ ಮಾಡ್ಕೊಂಡಿಲ್ಲ, ಇನ್ಮೇಗೂ ಮಾಡ್ಕೋಬೇಡ್ರಿ. ಚೆನ್ನಾಗಿ ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿ ನ್ಯಾಯನ ಒದಗಿಸಿ. ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಕೊಡ್ತೀನಿ. ನನಗೂ ನಿಮಗೂ ಏನು ತುಂಬ ಡಿಫ್ರೆನ್ಸ್ ಇಲ್ಲ. ನನಗೂ ನಿಮಗೂ 1,000 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು. 1,000 ಅಂದರೆ ಯಾಕಂತಿದ್ದೀನಿ ಅಂದರೆ ಮ್ಯಾಗ ಒಂದು ಗೌನ್ ಹಾಕಂತೀವಿ, ಅದಕ್ಕೆ ಒಂದು ರೇಟ್ 1,000. ಇಷ್ಟ್ಬಿಟ್ರೆ ನಾನು ನಿಮಗೆ ಸಾಮಾನ್ಯ ವಕೀಲನೇ. ಅಲ್ಲಿ ಹೈಕೋರ್ಟ್ ಹಾಕಿಂದಲೇ ಗೌನ್ ಹಾಕಿದ್ದು. ಏನೋ ಹೈಕೋರ್ಟಲ್ಲಿ ಸ್ವಲ್ಪ ಬುದ್ಧಿವಂತಿದ್ದಾನಂತ ಕೊಟ್ಟಿದ್ದಾರೆ ಅಷ್ಟೇ. ಅದಿಷ್ಟ್ಬಿಟ್ರೆ ನೀವು ನಾನು ಎಲ್ಲ ಇಟ್ಕೊಳ್ಳೆ. ಏನಾದರೂ ತೊಂದರೆ ಇದ್ದರೆ ನೇರವಾಗಿ ನನ್ನ ಹತ್ರ ಬಂದು ಇದು ಮಾಡಿ. ಯಾವುದೇ ಹಿಂಜರಿಕೆ ಬೇಡ. ಅದೇ ರೀತಿ ಇನ್ನೊಂದ್ಸರಿ ಕ್ಲೈಂಟ್ಸ್ ಬಗ್ಗೆ ಚೆನ್ನಾಗಿ ಹೋರಾಟ ಮಾಡಿ, ಚೆನ್ನಾಗಿ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ನನ್ನ ಭಾಷಣ. ಕಾರ್ಯಕ್ರಮದ ಉದ್ಘಾಟಕರಾಗಿ ಬಾದಾಮಿ ಹಿರಿಯ ದಿವಾನಿ ನ್ಯಾಯಾಲಯದ ನ್ಯಾಯಾಧೀಶರು ಆದ ಗೌರವಾನ್ವಿತ ಚಂದ್ರಶೇಖರ್ ಬಾಣಕರ್ ನ್ಯಾಯಾಧೀಶರು ಮತ್ತು ಅಧ್ಯಕ್ಷತೆಯನ್ನ ಶ್ರೀ ವಿವಿ ಗಿರಿತಮ್ಮನವರ್ ವಕೀಲರು ಹಾಗೂ ಮುಖ್ಯ ಅತಿಥಿಗಳಾಗಿ ರಾಜ್ಯ ವಕೀಲರು ಪರಿಷತ್ತಿನ ಸದಸ್ಯರು ಆದ ಎಸ್ ಮಿಟ್ಟಲಗೌಡ ವಕೀಲರು ಹಾಗೂ ಅತಿಥಿಗಳಾಗಿ ಎನ್ಬಿ ಹೊಸಮನಿ ವಕೀಲರು, ಸಂಘದ ಕಾರ್ಯದರ್ಶಿಗಳು ಆದ ಶ್ರೀ ಎನ್ಎಲ್ ಕಂಬಳಿ ವಕೀಲರು ಮತ್ತು ಮಹಿಳಾ ಪ್ರತಿನಿಧಿ ಶ್ರೀಮತಿ ಗಿರಿಜಾ ಪಾಟೀಲ್ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ವೈಜೆ ಮೊಕಾಶಿ ವಕೀಲರು ನಿರೂಪಿಸಿದ್ರೆ ಮತ್ತು ವಿಎ ಮಡ್ಡೂರ ವಕೀಲರು ವಂದಿಸಿದ್ರು. ಬಿಎನ್ ಮೊಕಾಶಿ, ಎಜಿ ನ್ಯೂಸ್, ಬಾದಾಮಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.